ಹಾಯ್ ನಮಸ್ತೆ ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಾವು ADMS ಒಂದು ವೆಬ್ಸೈಟ್ದಲ್ಲಿ ಐಡಿಯನ್ನು ಕ್ರಿಯೇಟ್ ಮಾಡ್ಕೊಂಡಿರ್ತೇವೆ. ಆ ಐಡಿಯನ್ನು ನಾವು ಯಾವ ರೀತಿಯಾಗಿ ಗ್ರೀನ್ ಮಾಡಿಕೊಳ್ಳಬಹುದು ಅಥವಾ ನಾವು ಯಾವ ರೀತಿಯಾಗಿ ಅದರಲ್ಲಿ ಪೇ ಮಾಡುವುದು ಅನ್ನೋದನ್ನು ಈ ವಿಡಿಯೋದಿಂದ ತಿಳಿದುಕೊಳ್ಳೋಣ. ಗೆಳೆಯರೆ, ನಾನು SK, ನೀವು ನೋಡ್ತಾ ಇರೋದು SK ಟೆಕ್ ಯೂಟ್ಯೂಬ್ ಚಾನಲ್. ಇದುವರೆಗೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿ ಇರ್ತಕ್ಕಂಥ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡೋದನ್ನು ಮರೆಯಬೇಡಿ. ಗೆಳೆಯರೆ, ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಗೆಳೆಯರೆ, ನಾನು ನನ್ನ ಲ್ಯಾಪ್ಟಾಪ್ದಲ್ಲಿ ಇರ್ತಕ್ಕಂಥ ಕ್ರೋಮ್ ಬ್ರೌಸರನ್ನು ಓಪನ್ ಮಾಡ್ತಾ ಇದ್ದೇನೆ. ಕ್ರೋಮ್ ಬ್ರೌಸರನ್ನು ಓಪನ್ ಮಾಡಿಕೊಂಡು ಸರ್ಚ್ ಬಾಕ್ಸ್ದಲ್ಲಿ ADMS ಅಂತೇಳಿ ಟೈಪ್ ಮಾಡಿ. ADMS ಅಂತೇಳಿ ಟೈಪ್ ಮಾಡಿಕೊಂಡಾಗ ADMSದು ಒಂದು ವೆಬ್ಸೈಟನ್ನು ಈ ರೀತಿಯಾಗಿ ಬರುತ್ತೆ. ಇಲ್ಲಿ ನೋಡಿ ಲಾಗಿನ್ ಅಂತೇಳಿದೆ. ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ನಿಮ್ಮ ಹತ್ರ ಲಾಗಿನ್ ಇರಲಿಲ್ಲ ಅಂತಂದರೆ ಫ್ರೀಯಾಗಿ ಯಾವ ರೀತಿಯಾಗಿ ಲಾಗಿನನ್ನು ಪಡೆದುಕೊಳ್ಳಬಹುದು ಅನ್ನೋದರ ಬಗ್ಗೆ ವಿಡಿಯೋವನ್ನು ಮಾಡಿದ್ದೇನೆ. ಐ ಬಟನ್ದಲ್ಲಿ ಕಾಣಿಸ್ತಾ ಇರುವ ವಿಡಿಯೋಸನ್ನು ಅಲ್ಲಿ ಕ್ಲಿಕ್ ಮಾಡಿಕೊಂಡು ನೀವು ನೋಡಬಹುದು. ಗೆಳೆಯರೆ, ಲಾಗಿನ್ ಬಟನ್ ಮೇಲೆ ಈ ರೀತಿ ಕ್ಲಿಕ್ ಮಾಡಿ. ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ADMSದು ಒಂದು ವೆಬ್ಸೈಟನ್ನು ಓಪನ್ ಆಗುತ್ತೆ. ಇಲ್ಲಿ ನೋಡಿ ಹೋಮ್ ಇದೆ, ಅಬೌಟ್ ಇದೆ, ಅಪ್ಡೇಟ್ಸ್ ಇದೆ, ಮಾಡಲ್ಸ್ ಇದೆ, ಎಷ್ಟು ಮಾಡಲಲ್ಲಿ ಗಾಡಿಯನ್ನು ನಿಮಗೆ ಸಿಗತ್ತೆ ಅನ್ನೋದು ಇಲ್ಲಿಂದ ನಾವು ನೋಡ್ಬೋದು. ಈ ಒಂದು ಎಲೆಕ್ಟ್ರಿಕಲ್ ಬೈಕ್ಸನ್ನು ತುಂಬ ಒಳ್ಳೆಯ ರೀತಿಯಲ್ಲಿ ಇರುವುದರಿಂದ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಗೆಳೆಯರೆ. ಇಲ್ಲಿ ನೋಡಿ, ನಾನು ನನ್ನ ಡೌನ್ಲೈನ್ದಾದಂತಹ ಅವ್ರದ್ದೊಂದು ಲಾಗಿನ್ ಐಡಿಯನ್ನು ಇಲ್ಲಿ ಹಾಕ್ತಾ ಇದ್ದೇನೆ. ಆನಂತರ ಇಲ್ಲಿ ಪಾಸ್ವರ್ಡನ್ನು ಎಂಟರ್ ಮಾಡಿ ಆನಂತರ ಇಲ್ಲಿ ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಎಸ್ ಗೆಳೆಯರೆ, ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಈ ಥರ ಪಾಪನ್ನು ಓಪನ್ ಆಗುತ್ತೆ. ಇದನ್ನು ಕ್ಯಾನ್ಸಲ್ ಮಾಡಿ. ಕ್ಯಾನ್ಸಲ್ ಮಾಡಿದ ನಂತರ ಇಲ್ಲಿ ನೋಡಿ ಆಕ್ಟಿವೇಶನ್ ಪೇ ಆನ್ಲೈನ್ ಅಂತ ಹೇಳಿದೆ ನೋಡಿ. ಈ ರೀತಿಯಾಗಿ ಟೆಕ್ಸ್ಟನ್ನು ಇಲ್ಲಿ ಬ್ಲಿಂಕ್ ಆಗ್ತಾ ಇದೆ ನೋಡಿ. ಈ ರೀತಿಯಾಗಿ ಬ್ಲಿಂಕ್ ಆಗುತ್ತೆ. ಇದರ ಮೇಲೆ ನಿಮಗೆ ಪೇಮೆಂಟ್ದೊಂದು ಗೇಟ್ವೇ ಓಪನ್ ಆಗುತ್ತೆ. ಈ ರೀತಿ ಬಂದಿದೆ ನೋಡಿ, ಈ ರೀತಿ ಬರುವಂಥದ್ದು. ಆನಂತರ ಇಲ್ಲಿ ನೋಡಿ ಪರ್ಚೇಸ್ ಫಾರ್ ಯೂಸರ್ ID ಅಂತೇಳಿ ಇದೆ ನೋಡಿ. ಇಲ್ಲಿ ನೀವು ಯಾವ ಒಂದು ಐಡಿಯ ಮೇಲೆ ನೀವು ಬುಕ್ಕಿಂಗನ್ನು ಮಾಡ್ತಾ ಇದ್ದೀರಾ ಆ ಒಂದು ಐಡಿಯನ್ನು ಇಲ್ಲಿ ಎಂಟರ್ ಮಾಡಬೇಕಾಗತ್ತೆ. ಗೆಳೆಯರೆ, ಇನ್ನು ನೀವು ADMSದಲ್ಲಿ ಲಾಗಿನ್ ಆಗಿಕೊಂಡು ನೀವು ಐಡಿಯನ್ನು ಕ್ರಿಯೇಟ್ ಮಾಡಿಲ್ಲ ಅಂತಂದರೆ ಈ ಒಂದು ವಿಡಿಯೋದ ಐ ಬಟನ್ದಲ್ಲಿ ಒಂದು ವಿಡಿಯೋ ಲಿಂಕನ್ನು ಕೊಟ್ಟಿದ್ದೇನೆ. ಆ ವಿಡಿಯೋವನ್ನು ನೋಡಿ ನೀವು ಈ ಒಂದು ADMS ಈ ಬೈಕ್ಸ್ಗಳ ಒಂದು ವೆಬ್ಸೈಟ್ಗೆ ಯಾವ ರೀತಿಯಾಗಿ ಲಾಗಿನ್ ಅನ್ನು ಪಡೆದುಕೊಳ್ಳಬಹುದು ಅನ್ನೋದನ್ನು ಆ ವಿಡಿಯೋದಿಂದ ನೀವು ತಿಳಿದುಕೊಳ್ಳಬಹುದು ಗೆಳೆಯರೆ. ಆನಂತರ ಇಲ್ಲಿ ನೋಡಿ ನಿಮ್ಮ ಡೌನ್ಲೈನ್ದಾದಂತಹ ID ಕೂಡ ಇಲ್ಲಿಂದ ನೀವು ಒಂದು ಬುಕ್ಕಿಂಗನ್ನು ಮಾಡಲಿಕ್ಕೆ ಬರುವಂಥದ್ದು. ಗೆಳೆಯರೆ, ನಾನು ಈಗ ಒಂದು ಐಡಿಯನ್ನು ಇಲ್ಲಿ ಪೇಸ್ಟ್ ಮಾಡ್ತಾ ಇದ್ದೇನೆ. ಆನಂತರ ನೀವು ನಿಮ್ಮ ಹತ್ರ ID ಇದ್ದರೆ ಐಡಿಯನ್ನು ಇಲ್ಲಿ ಎಂಟರ್ ಮಾಡಿಕೊಳ್ಳಿ. ಎಂಟರ್ ಮಾಡಿದ ನಂತರ ಇಲ್ಲಿ ಸೆಲೆಕ್ಟ್ ಪ್ರಾಡಕ್ಟ್ ಅಂತೇಳಿದೆ, ಇದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಎರಡು ರೀತಿಯಲ್ಲಿ ನಾವು ಈ ಬೈಕ್ಸ್ಗಳನ್ನು ಬುಕ್ಕಿಂಗನ್ನು ಮಾಡಲಿಕ್ಕೆ ಬರುವಂಥದ್ದು. ಇಲ್ಲಿ 8,000 ವರ್ತದ ಒಂದು ಬುಕ್ಕಿಂಗ್ ಅಮೌಂಟ್ ಇದೆ. ಆನಂತರ 16,000 ವರ್ತದ ಒಂದು ಬುಕ್ಕಿಂಗ್ ಅಮೌಂಟ್ ಇರುವಂಥದ್ದು. 8,000 ಮತ್ತು 16,000ದಲ್ಲಿ ಇರ್ತಕ್ಕಂತಹ ಡಿಫ್ರೆನ್ಸನ್ನು ನಿಮಗೆ ಹೇಳ್ತಾ ಇದ್ದೇನೆ. 8,000 ಕೊಟ್ಟು ನೀವು ಬುಕ್ಕಿಂಗನ್ನು ಮಾಡಿದರೆ ಇಲ್ಲಿ ನಿಮಗೆ ಕೇವಲ ರೆಫರಲ್ ಅಮೌಂಟ್ ನಿಮಗೆ 3,000 ಸಿಗುವಂಥದ್ದು. ಆನಂತರ ಬೈನರಿ ಅಮೌಂಟ್ದಲ್ಲಿ 1,500 ಸಿಗತ್ತೆ. ಗೆಳೆಯರೆ, ಈ ಒಂದು ADMS ಈ ಬೈಕ್ಸನ್ನು ಸೆಲ್ ಮಾಡಿ ನೀವು ಸಾಕಷ್ಟು ದುಡ್ಡು ಕೂಡ ಅರ್ನ್ ಮಾಡಲಿಕ್ಕೆ ಬರುತ್ತೆ. ಆ ಒಂದು ವಿಡಿಯೋವನ್ನು ನೀವು ನೋಡಬೇಕಾದ್ರೆ ಈ ಒಂದು ವಿಡಿಯೋವನ್ನು ಲೈಕ್ ಮಾಡಿ ಆನಂತರ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ ಮೇಲೆ
ಕ್ಲಿಕ್ ಮಾಡಿ ಈ ಒಂದು ಬಿಸ್ನೆಸ್ ಪ್ಲ್ಯಾನ್ ಯಾವ ರೀತಿಯಾಗಿ ಇದೆ ಅನ್ನೋದು ಮುಂದಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಗೆಳೆಯರೆ. ಈಗ ಸ್ವಲ್ಪ ಪ್ರಮಾಣದಲ್ಲಿ ಈ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದೇನೆ ಗೆಳೆಯರೆ. 8000 ನೀವು ಪ್ಯಾಕೇಜನ್ನು ತೊಗೊಂಡ್ರೆ 3000 ಸಿಗುತ್ತೆ. ಆನಂತರ ಬೈನರಿ ಬೋನಸ್ದಲ್ಲಿ 1500 ಸಿಗುವಂಥದ್ದು. ಇಲ್ಲಿ 16000 ಪ್ಯಾಕೇಜನ್ನು ಕೊಟ್ಟು ನೀವು ಏನಾದರೂ ಈ ಬೈಕನ್ನು ಬುಕ್ಕಿಂಗ್ ಮಾಡಿದರೆ ನಿಮಗೆ 5000 ರೂಪಾಯಿ ರೆಫರಲ್ ಬೋನಸ್ ಬರುತ್ತೆ. ಆನಂತರ 3000 ರೂಪಾಯಿ ನಿಮಗೆ ಬೈನರಿ ಬೋನಸ್ದಲ್ಲಿ ಸಿಗುವಂಥದ್ದು. ಟೋಟಲ್ ಆಗಿ ನಿಮಗೆ 8000 ರೂಪಾಯಿ ಸಿಗತ್ತೆ. 16000 ರೂಪಾಯಿ ಕೊಟ್ಟು ನೀವು ಬುಕ್ಕಿಂಗನ್ನು ನಿಮ್ಮ ಡೌನ್ಲೈನ್ಸ್ಗಳಿಗೆ ಬುಕ್ಕಿಂಗ್ ಮಾಡಿಸಿದರೆ ನಿಮಗೆ 8000 ರೂಪಾಯಿ ಕಮಿಷನ್ ಕೊಡ್ತಾ ಇದ್ದಾರೆ. ಈ ರೀತಿಯಾದ ಸಿಸ್ಟಮ್ ಯಾವುದೇ ಒಂದು ಬೈಕ್ ಕಂಪನಿಗಳಿಗೆ ಇಲ್ಲ. ಇಲ್ಲಿ 2 ರೀತಿಯಲ್ಲಿ ನಮಗೆ ಬಿಸ್ನೆಸ್ಸನ್ನು ಕೊಡ್ತಾ ಇರುವಂಥದ್ದು. ADMS ಕಂಪನಿ ಅನ್ನೋದು ಒಂದು ಈ ಬೈಕ್ಸ್ಗಳ ಕಂಪನಿ ಆಗಿದ್ದು ಇಲ್ಲಿ ನೀವು ಬುಕ್ಕಿಂಗ್ ಕೂಡ ಮಾಡಬಹುದು. ಆನಂತರ ರೆಫರಲ್ ಮಾಡಿದರೆ ದುಡ್ಡು ಕೂಡ ಅರ್ನ್ ಮಾಡಲಿಕ್ಕೆ ಬರುತ್ತೆ. ಇಲ್ಲಿಂದ ನಾನು 8000 ಪರ್ಚೇಸನ್ನು ಮಾಡ್ತಾ ಇದ್ದೇನೆ. ಆನಂತರ ವೆರಿಫೈ ಪರ್ಚೇಸ್ ಮೇಲೆ ಕ್ಲಿಕ್ ಮಾಡಿ ವೆರಿಫೈ ಪರ್ಚೇಸ್ ಮೇಲೆ ಕ್ಲಿಕ್ ಮಾಡಿದಾಗ ಸಿಲೆಕ್ಟ್ ಪ್ರಾಡಕ್ಟ್ ಬಂದಿರುತ್ತೆ. ಆನಂತರ ಇಲ್ಲಿ ಪ್ರೆಸ್ ಪರ್ಚೇಸ್ ಫಾರ್ ಆಕ್ಟಿವೇಶನ್ ಅಂತೇಳಿ ಬಂದಿದೆ. ಕಸ್ಟಮರ್ ನೇಮ್ ಕೂಡ ಬಂದಿದೆ. ನೇಮ್ ಚೆಕ್ಔಟ್ ಮಾಡಿ, ಪ್ರಾಡಕ್ಟ್ ಅಮೌಂಟ್ ಚೆಕ್ಔಟ್ ಮಾಡಿ, ಆನಂತರ ಪೇ ನೌ ಮೇಲೆ ಕ್ಲಿಕ್ ಮಾಡಿ. ಪೇ ನೌ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಪೇಮೆಂಟ್ ಗೇಟ್ವೇನು ಓಪನ್ ಆಗುತ್ತೆ. ಈಗ ಸರ್ವರ್ ಸ್ವಲ್ಪ ಸ್ಲೋ ಇರೋದ್ರಿಂದ ಪೇಮೆಂಟ್ ಗೇಟ್ವೇನು ಓಪನ್ ಆಗಿಲ್ಲ. ಆದ ಕಾರಣ ಗೆಳೆಯರೆ ನೀವು ಇಲ್ಲಿ QR ಕೋಡ್ ಶೋ ಆಗ್ತಾ ಇರುತ್ತೆ. QR ಕೋಡ್ ಮುಖಾಂತರ ನೀವು ಸ್ಕ್ಯಾನ್ ಮಾಡಿ ಪೇಯನ್ನು ಮಾಡಬಹುದು. ಫೋನ್ಪೇ ಅಥವಾ ಯಾವುದೇ ಒಂದು UPI ಥ್ರೂ ಪೇಯನ್ನು ಮಾಡಲಿಕ್ಕೆ ಬರುವಂಥದ್ದು. ಹಾಗೆಯೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ದಲ್ಲಿ ಕೊಟ್ಟಿರುವಂತಹ ಬ್ಯಾಂಕ್ ಅಕೌಂಟ್ ಮತ್ತು IFSC ಕೋಡ್ ಥ್ರೂ ಕೂಡ ನೀವು ಪೇಮೆಂಟನ್ನು ಮಾಡಲಿಕ್ಕೆ ಬರುವಂಥದ್ದು ಗೆಳೆಯರೆ. ಹಾಗೆಯೇ ನೀವು ಏನಾದರೂ ನಿಮ್ಮ ಬೈಕ್ಸ್ ಅಥವಾ ಕಾರ್ ಅಥವಾ ಟ್ರಕ್ಗಳ ಇನ್ಶೂರೆನ್ಸನ್ನು ಮಾಡಿಕೊಳ್ಳಲು ರಿನ್ಯೂವಲ್ ಮಾಡಿಕೊಳ್ಳಲು ಅದು ಕೂಡ ನಾನು ಮಾಡಿಕೊಡ್ತಾ ಇದ್ದೇನೆ. ಅದು ಕೂಡ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ದಲ್ಲಿ ಕೊಟ್ಟಿರುವಂತಹ ಲಿಂಕಿನ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ RC ಕಾರ್ಡ್, ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್, ಆನಂತರ ಓಲ್ಡ್ ಇನ್ಶೂರೆನ್ಸ್ ಕಾಪಿಯನ್ನು ಅಲ್ಲಿ ಫಿಲ್ ಮಾಡಿ ನನಗೆ ಸಬ್ಮಿಟ್ ಮಾಡಿದರೆ ನಿಮಗೆ ವಿತಿನ್ 1 ಅವರ್ದಲ್ಲಿ ಇನ್ಶೂರೆನ್ಸ್ ಕೂಡ ಮಾಡಿಕೊಡುತ್ತೇನೆ. ಹಾಗೆಯೇ ನಿಮ್ಮ ಬಿಸ್ನೆಸ್ಸನ್ನು ಸ್ಕೇಲಪ್ ಯಾವ ರೀತಿಯಾಗಿ ಮಾಡುವುದು ಅನ್ನೋದನ್ನು www.sanjukare.com ಈ ಒಂದು ವೆಬ್ಸೈಟ್ದಲ್ಲಿ ಅದರದ್ದು ಒಂದು ಕೋರ್ಸ್ ಕೂಡ ಮಾಡಿದ್ದೇನೆ. ಆ ಒಂದು ವೆಬ್ಸೈಟನ್ನು ಚೆಕ್ಔಟ್ ಮಾಡಿಕೊಂಡು ನೀವು ಲಾಗಿನನ್ನು ಪಡೆದು ಅಲ್ಲಿಂದ ನೀವು ಕಲಿತುಕೊಳ್ಳಬಹುದು ಯಾವ ರೀತಿಯಾಗಿ ಬಿಸ್ನೆಸ್ಸನ್ನು ಸ್ಕೇಲಪ್ ಮಾಡುವುದು ಅನ್ನೋದು. ಈ ವಿಡಿಯೋವನ್ನು ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೆ ಜಾಸ್ತಿಯಾಗಿ ಶೇರ್ ಮಾಡಿ. ಹಾಗೆಯೇ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.